ನಟಿಸುತ್ತಿದ್ದಾಗಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಸ್ಟಾರ್ ನಟ. ಭೋಜ್ಪುರಿ ನಟ ಸುದೀಪ್ ಪಾಂಡೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮುಂಬೈನಲ್ಲಿ ಸಿನಿಮಾ ಶೂಟಿಂಗ್ನ ವೇಳೆಯಲ್ಲಿ ಮೃತಪಟ್ಟಿದ್ದಾನೆ ನಟ ನಿರ್ಮಾಪಕ. ಇತ್ತೀಚೆಗಷ್ಟೇ ಜನವರಿ 5ರಂದು ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದ ನಟ ಸುದೀಪ್ ಪಾಂಡೆ. ನಟ ಫಿಟ್ನೆಸ್ ಫ್ರೀಕ್ ಆಗಿದ್ದ, ಏನೋ ಹ್ಯಾಂಡ್ಸಮ್ ಹಂಕ್ ಅನ್ನುವಂತ ಬಿರುದನ್ನ ಕೂಡ ಪಡೆದುಕೊಂಡಿದ್ದ. ಪ್ರತಿನಿತ್ಯ ಜಿಮ್ ವರ್ಕೌಟ್ ಅನ್ನ ಮಾಡ್ತಾ ಇದ್ದ ನಟ ಸುದೀಪ್ ಪಾಂಡೆ 2007ರಿಂದ ಚಿತ್ರರಂಗದಲ್ಲಿ ನಟನಾಗಿ ನಿರ್ಮಾಪಕನಾಗಿಯೂ ಕೂಡ ಗುರುತಿಸಿಕೊಂಡಿದ್ದ. ಇತ್ತೀಚೆಗಷ್ಟೇ ವಿಕ್ಟರ್ ಅನ್ನೋ ಸಿನಿಮಾ ಫ್ಲಾಪ್ ಆಗಿ ಸಾಲದ ಸುಳಿಗೆ ಸಿಲುಕಿಕೊಂಡಿದ್ದ ನಟ. ಈ ಎಲ್ಲ ಸಾಲದ ಸುಳಿಯ ಒತ್ತಡದಿಂದಾಗಿ ಹೃದಯಾಘಾತ ಆಗಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಇನ್ನು ಪಾರೋ ಪಟ್ನೋ ವಾಲೆ ಎನ್ನುವಂತಹ ಚಿತ್ರದ ಚಿತ್ರೀಕರಣದ ವೇಳೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಭೋಜ್ಪುರಿ ನಟ ನಿರ್ಮಾಪಕ ಸುದೀಪ್ ಪಾಂಡೆಗೆ ಕೇವಲ 30 ವರ್ಷ ವಯಸ್ಸು. ಶೂಟಿಂಗ್ ನಲ್ಲಿದ್ದಾಗ ಹೃದಯಾಘಾತ ಆಗಿದೆ. ಇನ್ನು ಆಸ್ಪತ್ರೆಗೆ ಸೇರಿಸುವ ಹಾದಿಯಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾರೆ. ಅಬ್ಬಬ್ಬ, ಸಾವು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಊಹೆ ಮಾಡ್ಲಿಕ್ಕೂ ಸಾಧ್ಯವೇ ಇಲ್ಲ. ಕೊನೆಯ ಕ್ಷಣ ಯಾವುದು ಅಂತ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಟಿಸುತ್ತಿರುವಾಗಲೇ ಹೃದಯಾಘಾತದಿಂದ ಬಲಿಯಾಗಿದ್ದಾನೆ ಸ್ಟಾರ್ ನಟ. ಭೋಜ್ಪುರಿಯ ನಟ ಸುದೀಪ್ ಪಾಂಡೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮುಂಬೈನಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ತಿರುವಂತ ವೇಳೆಯಲ್ಲೇ ಮೃತಪಟ್ಟಿದ್ದ. ಇತ್ತೀಚೆಗೆ ನಟ ಜನವರಿ 5ರಂದು ತನ್ನ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದ. ಇನ್ನು ಸುಮ್ನೆ ಲೈಫ್ ಲೀಡ್ ಮಾಡ್ತಾ ಇಲ್ಲ, ಬಹಳ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರು, ಪ್ರತಿನಿತ್ಯವಾಗಿ ವರ್ಕೌಟ್ ಮಾಡ್ತಾ ಇದ್ರು, ಜೊತೆಯಲ್ಲಿ ಹ್ಯಾಂಡ್ಸಮ್ ಹಂಕ್ ಅನ್ನುವಂತ ಬಿರುದನ್ನ ಕೂಡ ಪಡ್ಕೊಂಡಿದ್ರು. ಆ ರೀತಿಯಾದಂತ ಫಿಟ್ನೆಸ್ ಗಳೆಲ್ಲವನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು. 2007ರಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ರು. ನಟನಾಗಿ ನಿರ್ಮಾಪಕನಾಗಿ ಗುರುತಿಸಿಕೊಂಡಿದ್ದಂತಹ ನಟ ಇತ್ತೀಚೆಗಷ್ಟೇ ವಿಕ್ಟರ್ ಅನ್ನೋ ಸಿನಿಮಾ ಫ್ಲಾಪ್ ಆಗಿ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ರಂತೆ. ಈಗ ಅನುಮಾನಗಳು ವ್ಯಕ್ತವಾಗ್ತಿರುವಂತದ್ದು ಈ ಸಾಲದ ಸುಳಿಯ ಒತ್ತಡದಿಂದಾಗಿನೇ, ಈ ಎಲ್ಲ ಮಾನಸಿಕ ಒತ್ತಡದಿಂದಾಗಿ ಹೃದಯಾಘಾತ ಆಗಿರಬಹುದು ಅನ್ನೋ ಅನುಮಾನಗಳು ಶುರುವಾಗುಬಿಟ್ಟಿದೆ. ಸದ್ಯ ಮುಂಬೈನಲ್ಲಿ ಪಾರೋ ಪಟ್ನೋ ವಾಲೆ ಎನ್ನುವಂತಹ ಚಿತ್ರದ ಚಿತ್ರೀಕರಣದ ವೇಳೆಯಲ್ಲೇ ಹೃದಯಾಘಾತ ಆಗಿದೆ. ಭೋಜ್ಪುರಿಯ ನಟ ನಿರ್ಮಾಪಕ ಸುದೀಪ್ ಪಾಂಡೆಗೆ ಕೇವಲ 30 ವಯಸ್ಸು. ಇಂಥ ವಯಸ್ಸಿನಲ್ಲೇ ಅದು ಕೂಡ ಚಿತ್ರದ ಚಿತ್ರೀಕರಣ ಆಗ್ತಾ ಇದೆ. ನಟನಾಗಿ ಒಬ್ಬ ನಟಿಸ್ತಾ ಇರುವಂತ ಹೊತ್ತಿನಲ್ಲೇ ಹೃದಯಾಘಾತ ಆಗಿಬಿಟ್ಟಿದೆ. ಇನ್ನು ಹೃದಯಾಘಾತ ಆಗಿ ತಕ್ಷಣವೇ ಆಸ್ಪತ್ರೆಗೆ ಸೇರಿಸುವಂತ ಹಾದಿಯಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾರೆ.